ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಶಫಿ ಬೆಳ್ಳಾರಿಗೆ ಒಬ್ಬ ಅಭಿಮಾನಿ ಮುತ್ತಿಟ್ಟಿದ್ದಾನೆ. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡುತ್ತೆ ಬಿಜೆಪಿ ಆಡಳಿತದಲ್ಲಿರೋ ಸಂದರ್ಭದಲ್ಲೇ. ಅದರ ಆರೋಪಿ, ಪ್ರಮುಖ ಆರೋಪಿ ಅಂತ ಗುರುತಿಸಿಕೊಂಡಿರುವ ಶಫಿಗೆ ಅಭಿಮಾನಿಯೊಬ್ಬ ಮುತ್ತಿಟ್ಟಿರೋ ದಕ್ಷಿಣ ಕನ್ನಡದ ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಫಿ ಬೆಳ್ಳಾರೆ. ಬೆಂಗಳೂರಿನ ಪರಪ್ಪನಗರದಿಂದ ಕೋರ್ಟ್ಗೆ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇತ್ತು. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಶಫಿ ಬೆಳ್ಳಾರೆಗೆ ಅಭಿಮಾನಿಯೊಬ್ಬ ಓಡ್ ಬಂದು ಮುತ್ತಿಟ್ಟಿದ್ದಾನೆ. ನೆನಪಿರಲಿ, ಶಫಿ ಬೆಳ್ಳಾರೆ ಯಾವುದೇ ಸಿನಿಮಾ ನಟ ಅಲ್ಲ ಅಥವಾ ಏನೋ ಸಮಾಜ ಸುಧಾರಕ ಅಲ್ಲ. ಆದ್ರೆ ಅವನಿಗೊಬ್ಬ ಓಡ್ ಬಂದು ಮುತ್ತಿಟ್ಟಿರುವಂತ ದೃಶ್ಯ ನೋಡ್ತಾ ಇದ್ದಾರೆ. ಬರತ್ತಿದ್ರೆ ಗೌತಮ್ ಬರಲ್ಲ ಗೌತಮ ಕೃಷ್ಣನ್ ಗಮನಿಸ್ತಾ ಇದ್ರಿ. ಶಫಿ ಬೆಳ್ಳಾರೆ ಅವತ್ತು ಬೈಕಲ್ಲಿ ಬಂದು ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಂತ ಶಫಿ ಬೆಳ್ಳಾರೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್, ಕರೆಸಿದ್ದವ, ಪ್ಲಾನ್ ಮಾಡಿದ್ದವ, ಆತನ ಕೊಲೆಯ ಪ್ರಮುಖ ಆರೋಪಿ. ಅವನಿಗೊಂದು ಕಿಸ್ಸು ಅವನ ಅಭಿಮಾನಿಯಿಂದ. ಇನ್ನೊಂದು ಕೋರ್ಟ್ಗೆ ಆವರಣ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಓಡ್ ಬಂದಂತ ಅಭಿಮಾನಿ ಹಣೆಗೆ ಕಿಸ್ಸಿಟ್ಟು ಹೋಗಿದ್ದಾನೆ. ಈತ ಸ್ವಾತಂತ್ರ್ಯ ಹೋರಾಟಕ್ಕೆಲ್ಲ ಜೈಲಿಗೆ ಹೋಗಿರೋದು ಕೊಲೆ ಆರೋಪದಲ್ಲಿ. ಪರಪ್ಪನಗರ ಜೈಲಲ್ಲಿದ್ದ. ಕೋರ್ಟ್ ಕರ್ಕೊಂಡು ಬರ್ಬೇಕಿತ್ತು, ಬೆಳ್ತಂಗಡಿ ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದಿದ್ದಂತ ಸಂದರ್ಭದಲ್ಲಿ ಕೈ ಬೀಸ್ತಾ ಇದ್ನಪ್ಪ. ಆ ಕಡೆ ಕಡೆ ಅಭಿಮಾನಿಗಳೇ ನೆರೆದು ಬಿಟ್ಟಿದ್ರು. ಒಬ್ಬ ಕೊಲೆ ಆರೋಪಿಗೆ ಯಾರನ್ನು ಮಾದರಿ ಮಾಡ್ಕೊಂಡಿದೀವಿ ನಾವು, ಯಾರಿಗೆ ಮುತ್ತಿಡಬೇಕು, ಯಾರ ಕಾಲು ತೊಳಿಬೇಕು, ಯಾರ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ತಿಳುವಳಿಕೆ ಇಲ್ಲದೆ ಸಮಾಜ ಹೋಗ್ತಾ ಇದೆ ಮುಂದೆ ಅಂತ ಬೆಳ್ತಂಗಡಿ ದೃಶ್ಯಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅವನೇನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸದ್ಯಕ್ಕೆ ಆರೋಪಿನೇ ಕೊಲೆ ಮಾಡಿದ್ದಕ್ಕೇನೆ ಹೋಗಿರೋದು. ಗಿರಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರಿಧರ್, ಒಬ್ಬ ಕೊಲೆ ಆರೋಪಿಗೆ ಮುತ್ತಿಟ್ಟಂತ ವ್ಯಕ್ತಿ ಆತ ಯಾರು ಮೊದಲಿಗೆ, ಮತ್ತೆ ಏನ್ ಘಟನೆ ಇದು? ಮುತ್ತಿಡೋದು ಯಾರನ್ನ ಸಮಾಜ ಆದರ್ಶ ಆಗಿ ತಗೋತಾ ಇದೆ? ಹಲೋ ಗಿರಿಧರ್, ನನ್ನ ಧ್ವನಿ ಕೇಳ್ತಾ ಇದೆ ನಾನು ಭಾವಿಸ್ತೀನಿ. ಗಿರಿಧರ್, ಅದೇ ಯಾರ ವ್ಯಕ್ತಿ, ಮುತ್ತಿಟ್ಟು ವ್ಯಕ್ತಿ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಮತ್ತು ಸಮಾಜ ಯಾರನ್ನ ಆದರ್ಶ ಅಂತ ಕನ್ಸಿಡರ್ ಮಾಡ್ತಿದೆ ಬೆಳ್ತಂಗಡಿನಲ್ಲಿ, ಯುವ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಬರಲ್ವಾ? ಈ ವಿಡಿಯೋ ನೋಡಿದ್ರೆ ಆ ಯುವಕ ಉದ್ದೇಶಪೂರ್ವಕವಾಗಿ ಒಂದು ಒಟ್ಟು ಒಂದು ಪೂರ್ವ ನಿಯೋಜಿತವಾಗಿ ಮಾಡಿದ್ದಾನೆ ಅಂತಲೇ ಕಂಡು ಬರುತ್ತೆ. ಪೊಲೀಸರು ಆತನನ್ನು ಕರ್ಕೊಂಡು ಬರ್ತಾ ಇರುವಾಗಲೇ ನೇರವಾಗಿ ಬಂದು ಆತ ಪೊಲೀಸರು ಅಕ್ಕಪಕ್ಕದಲ್ಲಿ ಆ ಕಡೆ ಒಬ್ಬ ಈ ಕಡೆ ಒಬ್ಬರು ಪೊಲೀಸರು ಇದ್ರು. ಅವರು ಒಂದು ಭದ್ರತೆಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾಗಲೇ ಆತನನ್ನು ತನ್ನತ್ತ ಬರಸೆಳೆದು ಮುಖಕ್ಕೆ ಮುತ್ತಿಟ್ಟಿದ್ದಾನೆ. ಅದರಲ್ಲೂ ಕೂಡ ಹಣೆಗೆ ಮುತ್ತಿಟ್ಟಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಹಾಗಾಗಿ ಶಾಫಿ ಬೆಳ್ಳಾರೆ ಒಂದು ಒಳ್ಳೆ ಕೃತ್ಯ ಮಾಡಿದ್ದಾನೆ, ಏನೋ ಆದರ್ಶದ ಕೃತ್ಯ ಮಾಡಿದ್ದಾನೆ, ಒಂದು ಕೆಲಸ ಮಾಡಿದ್ದಾನೆ ಅನ್ನೋ ರೀತಿ ಒಂದು ಬಿಂಬಿತ ಆಗಬೇಕು ಅನ್ನೋ ನೆಲೆಯಲ್ಲಿ ಆ ಒಂದು ವಿಡಿಯೋವನ್ನು ಕೂಡ ಮಾಡಲಾಗಿದೆ. ಅದೇ 15 ಸೆಕೆಂಡ್ ಇದ್ದ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಇವತ್ತು ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಿಂದ ಆತನನ್ನು ಈ ಶಾಫಿ ಬೆಳ್ಳಾರೆಯನ್ನು ಮಂಗಳೂರಿಗೆ ಕರೆತರಲಾಗಿತ್ತು. ಮಂಗಳೂರಿನ ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸುವ ಉದ್ದೇಶ ಇತ್ತು. 2017ರ RSS ಮುಖಂಡ ಕಲ್ಲಡ್ಕ ಭಟ್ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಒಂದು ಹೇಳಿಕೆ ನೀಡಿರುವ ಪ್ರಕರಣದಲ್ಲಿ ಪೊಲೀಸರು ಬಾಡಿ ವಾರೆಂಟ್ ಪಡೆದು ಶಾಫಿ ಬೆಳ್ಳಾರೆಯನ್ನು ಬೆಳ್ತಂಗಡಿಗೆ ತಂದಿದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ಭದ್ರತೆ ಇಟ್ಕೊಂಡೇ ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಯಾಕಂದ್ರೆ ಆತ 2 ವರ್ಷಗಳ ಹಿಂದೆ ಪ್ರವೀಣ್ ನೆಟ್ಟಾರು ಎನ್ನುವ ಒಬ್ಬ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಮಾಸ್ಟರ್ ಮೈಂಡ್ ಅಂತ ಅಲ್ಲೇ ಗುರುತಿಸಲಾಗಿತ್ತು. ಅನಂತರ NIA ಪೊಲೀಸರು ಶಾಫಿ ಬೆಳ್ಳಾರೆಯನ್ನು ಅರೆಸ್ಟ್ ಮಾಡಿ ಕೊಂಡೊಯ್ದಿದ್ರು. ಅನಂತರ ಬೆಂಗಳೂರಿನ ಜೈಲಿನಲ್ಲಿ ಇಟ್ಟಿದ್ದಾರೆ. ಅದಲ್ಲದೆ ಈ ದೇಶ ವಿರೋಧಿ ಕೃತ್ಯ ಅಂದ್ರೆ ದೇಶದ್ರೋಹದ ಕಾಯ್ದೆಯ ಅಡಿ ಆತನ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿರುವಂತದ್ದು. ಶಾಫಿ ಬೆಳ್ಳಾರೆಯ ಹಿನ್ನೆಲೆ ನೋಡಿದ್ರೆ ನಾವು SDPI ಮುಖಂಡ ಮತ್ತು ಅದರ ಜೊತೆಗೆ ಈ ಹಿಂದೆ ವಿಧಾನ ಪರಿಷತ್ ಚುನಾವಣೆಗೂ ಕೂಡ ಒಮ್ಮೆ ಸ್ಪರ್ಧೆ ಮಾಡಿದ್ದ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಆತ ಬಹಳಷ್ಟು ಕಡೆ ಭಾಷಣ ಕೂಡ ಮಾಡುವುದರಲ್ಲಿ ಪರಿಣತನಾಗಿದ್ದ. ಮತ್ತೆ ಬಹಳಷ್ಟು ಯುವಕರಿಗೆ ಕಣ್ಮಣಿ ಕೂಡ ಆಗಿದೆ. ಯಾಕಂದ್ರೆ SDPI ನಲ್ಲಿ ಬಳಗುವಂತಹ ಹೊಸ ಯುವಕರಿಗೆ ಈತ ಕಣ್ಮಣಿ ಆಗಿದ್ದ. ಆ ಕಾರಣದಿಂದಲೂ ಇವತ್ತು ಒಬ್ಬ ಯುವಕ ಮುಂದೆ ಬಂದು ಆತನನ್ನು ಈ ಶಾಫಿ ಬೆಳ್ಳಾರೆಯನ್ನು ಪೊಲೀಸರು ಹಿಡ್ಕೊಂಡು ಬರ್ತಾ ಇದ್ದಾಗಲೇ ನೇರವಾಗಿ ಬಂದು ಆತ ಹಣೆಗೆ ಮುತ್ತಿಟ್ಟಿದ್ದಾನೆ. ಇದರ ಬಗ್ಗೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಥವಾ ಅದರ ಬಗ್ಗೆ ಏನ್ ಕೈಗೊಳ್ತಾರೆ, SP ಏನು
ರೈಟ್, ಓಕೆ, ಥ್ಯಾಂಕ್ ಯು ಗಿರಿಧರ್ ಮಾಹಿತಿಗೆ.